5 marks ಇಂದ ಕಂಟಿನ್ಯೂ ಮಾಡೋಣ. 5 marks. First question ಬಂದು derive the mirror equation, that is 1 by f is equal to 1 by u plus 1 by v. I think ಇದನ್ನು ಕೇಳಿರ್ತೀರಾ, ತುಂಬಾ ಸತಿ ನಿಮಗೆ ಪ್ರಾಕ್ಟೀಸ್ ಟೆಸ್ಟ್ ಅಲ್ಲೂ ಸಹ ಕೇಳಿರ್ತಾನೆ. ಸೊ ಡಿರೈವೇಶನ್ ನೋಡೋಣ. ಓಕೆ, ಫಸ್ಟ್ ಏನ್ ಮಾಡಬೇಕು, ಕನ್ಸಿಡರೇಷನ್ ಪಾರ್ಟ್ ಬರ್ಕೋಣ. ಲೆಟ್ ಅಸ್ ಕನ್ಸಿಡರ್ image formed by concave mirror, which is nature of image ಏನು ಬರುತ್ತಪ್ಪ, ರಿಯಲ್ ಅಂಡ್ inverted for concave mirror. Inverted when the object is kept at beyond C ಅಂದ್ರೆ that is center of curvature ಇಂದ ದೂರ ಇಟ್ಟಾಗ, center of curvature. ಓಕೆ, ಎಕ್ಸಲೆಂಟ್. ಸೊ ಕನ್ಸಿಡರೇಷನ್ ಪಾರ್ಟ್ ಆಯಿತು. ಇವಾಗ ಡಯಾಗ್ರಾಮ್ ಬರ್ಕೊಳ್ಳಿ. ಡಯಾಗ್ರಾಮ್ ಇಸ್ ಇಂಪಾರ್ಟೆಂಟ್. ಸೊ ಡಯಾಗ್ರಾಮ್ಲಿ ಫಸ್ಟು ಕಾನ್ಕೇವ್ ಮಿರರ್ನ ಬರ್ಕೊಳ್ಳೋಣ. ಓಕೆ, ದಿಸ್ ಇಸ್ ದಿ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ಆಯಿತು. ಇವಾಗ ಇದಕ್ಕೆ ಪ್ರಿನ್ಸಿಪಲ್ ಆಕ್ಸಿಸ್ ಡ್ರಾ ಮಾಡೋಣ. This is the straight ಇದಲ್ಲ. ಓಕೆ, now we will indicate the first ಇದನ್ನ ಪೋಲ್ ಅಂತ ತಗೊಳ್ಳಿ. P ಇಂದ ಇಂಡಿಕೇಟ್ ಮಾಡ್ತೀವಿ. This is principal axis. Now this is concave mirror. And it has a focal length, principal focus F ಇದೆ and center of curvature C ಇದೆ. ಓಕೆನಾ? ನಾವು ಇವಾಗ ಏನ್ ಮಾಡಬೇಕು ಅಂದ್ರೆ, we will keep a object which is A B ಅಂತ ತಗೋಣ. ಆಬ್ಜೆಕ್ಟ್ ನ ಬಿಯಾಂಡ್ ಸಿ ಇಡ್ತಿದ್ದೀನಿ, ಬಿಯಾಂಡ್ ಸಿ ನ ಇಟ್ಟಿದ್ದೀನ. ನಾವು ಇವಾಗ ಈ ಆಬ್ಜೆಕ್ಟ್ ಇಂದ 3 ರೇಸ್ ಪಾಸ್ ಆಗುತ್ತಪ್ಪ. 3 ರೇಸ್ ಪಾಸ್ ಆಗುತ್ತೆ. 1 ray will be parallel to principal axis. It will pass parallel to principal axis and it will hit the mirror at some point M ಅಂತ ಅನ್ಕೋಣ. Now when the ray passes parallel to principal axis, after reflection ಏನಾಗುತ್ತೆ, it will pass through principal focus. ಸ್ಕೇಲ್ ತಗೊಂಡು ನೀಟಾಗಿ ಬರ್ಕೊಳ್ಳಿ. ದೆನ್ ಇಟ್ ವಿಲ್ ಪಾಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್. ಒಂದಾಯಿತು. ನಾವು ಅನದರ್ ರೇ ವಿಲ್ ಪಾಸ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್. ಓಕೆ, ಸೆಂಟರ್ ಆಫ್ ಕರ್ವೇಚರ್ದು ಒಂದು ಸ್ವಲ್ಪ ಪ್ಲೇಸ್ನ ಚೇಂಜ್ ಮಾಡ್ಕೊಳ್ಳಿ. ಇಟ್ ಶುಡ್ ಹಿಟ್ ದ ಮಿರರ್. ಐ ವಿಲ್ ಚೇಂಜ್ ದಟ್ ಪೊಸಿಷನ್, ಚೇಂಜ್ ಮಾಡ್ತೀನಿ. ಓಕೆ, ಸೆಂಟರ್ ಆಫ್ ಕರ್ವೇಚರ್ದು ಪ್ಲೇಸು ಇಲ್ಲಿ ಬರುತ್ತೆ ಅಂತ ಅನ್ಕೋಣ. ನಾವು ವೆನ್ ಇಟ್ ಹಿಟ್ಸ್ ದ ಮಿರರ್, ರೇ ವಿಲ್ ಸ್ಟ್ರೈಕ್ಸ್ ಬ್ಯಾಕ್. ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರನೇ ವಾಪಸ್ ಹೋಗುತ್ತೆ. ಸೆಂಟರ್ ಆಫ್ ಕರ್ವೇಚರ್ಗೆ ಇಂದ ಮುಖಾಂತರ ಹೋಗಿ ಮಿರರ್ನ ಸ್ಟ್ರೈಕ್ ಮಾಡಿದಾಗ ಇಟ್ ವಿಲ್ ರಿಫ್ಲೆಕ್ಟ್ ಬ್ಯಾಕ್ ಥ್ರೂ ದಿ ಸೆಂಟರ್ ಆಫ್ ಕರ್ವೇಚರ್. ಈ ಪಾಯಿಂಟ್ನ ಎಸ್ ಅಂತ ತಗೋಣ, ಎನ್ ಅಂತ ತಗೊಳ್ಳಿ. ಈ ಪಾಯಿಂಟ್ನ ಎನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನಾವು ಇನ್ನೊಂದು ರೇ ಉಳಿದಿದೆ. ದಟ್ ರೇ ವಿಲ್ ಹಿಟ್ ಪೋಲ್ ಆಫ್ ದಿ ಮಿರರ್ನ ಸ್ಟ್ರೈಕ್ ಮಾಡುತ್ತೆ. ಆಫ್ಟರ್ ಸ್ಟ್ರೈಕಿಂಗ್ ದಿ ಪೋಲ್, ಯಾವ ಆಂಗಲ್ ಅಲ್ಲಿ ಇನ್ಸಿಡೆಂಟ್ ಆಗಿರುತ್ತೋ ಅದೇ ಆಂಗಲ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತಪ್ಪ. ಅದು ಅದೇ ಆಂಗಲ್ ಅಲ್ಲಿ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ.
ಡನ್. ನಾವು 3 ಪಾಯಿಂಟ್ ಬಂದು ಇಲ್ಲಿ ಜಾಯಿನ್ ಆಗ್ತಿದೆಯಲ್ಲ, ಅದನ್ನೇ ಇಮೇಜ್ ಅಂತ ಕರಿತೀವಿ. ಆ ಇಮೇಜ್ನ ಏನು ಅಂತ ಇಂಡಿಕೇಟ್ ಮಾಡ್ತೀರಾ? ಇಂಡಿಕೇಟೆಡ್ ಬೈ ಎ ಡ್ಯಾಶ್ ಬಿ ಡ್ಯಾಶ್ ಮುಖಾಂತರ ಇಂಡಿಕೇಟ್ ಮಾಡೋಣ. ಡನ್. ನಾವು ಇಷ್ಟಾಯ್ತು. ಇವಾಗ ಈ ಡಿಸ್ಟೆನ್ಸ್ ಇದೆಯಲ್ಲ, ಎಫ್ ಬಿ ಡಿಸ್ಟೆನ್ಸ್ ವಿಲ್ ಬಿ ಫೋಕಲ್ ಲೆಂತ್ ಆಗುತ್ತೆ. ಅಂಡ್ ಬಿ ಪಿ ವಿಲ್ ಬಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಗುತ್ತೆ. ಅಂಡ್ ಬಿ ಡ್ಯಾಶ್ ಪಿ ವಿಲ್ ಬಿ ಇಮೇಜ್ ಡಿಸ್ಟೆನ್ಸ್, ದಟ್ ಈಸ್ ಇಂಡಿಕೇಟೆಡ್ ಬೈ ವಿ. ಇದನ್ನೆಲ್ಲ ಇಲ್ಲಿ ಡಿಫೈನ್ ಮಾಡಬೇಕು. ಇಲ್ಲಿ ಬರ್ಕೊಳ್ಳಿ ಏನೇನು ಇಂಡಿಕೇಟ್ ಮಾಡಿದಿರೋ ಡಯಾಗ್ರಾಮ್ ಅಲ್ಲಿ ಅದನ್ನ. ಎ ಬಿ ಇಸ್ ಆಬ್ಜೆಕ್ಟ್, ಎ ಡ್ಯಾಶ್ ಬಿ ಡ್ಯಾಶ್ ವಿಲ್ ಬಿ ರಿಯಲ್ and inverted image. Okay, now ಇನ್ನೊಂದೇನು, f is focal length. ನಾವು ಸೈನ್ ಕನ್ವೆನ್ಷನ್ ಮುಖಾಂತರ ಏನು ಎಫ್ ಏನಾಗುತ್ತೆ, ಸೊ ಇಲ್ಲೇ ಬರೆದ್ಬಿಡ್ತೀನಿ, ನೋಡ್ಕೊಳ್ಳಿ. ನೆಗೆಟಿವ್ ಇರುತ್ತೆ. ಫೋಕಲ್ ಲೆಂತ್ ವಿಲ್ ಬಿ ನೆಗೆಟಿವ್ ಸೈನ್. ಎಂತಕ್ಕೆ ಅಂದ್ರೆ ಈ ಪೋಲ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಯಾವುದೇ ಡಿಸ್ಟೆನ್ಸ್ ನ ಮೆಜರ್ ಮಾಡಿದ್ರು ದಟ್ ವಿಲ್ ಬಿ ನೆಗೆಟಿವ್, ಅಂಡ್ ಪೋಲ್ ಇಂದ ರೈಟ್ ಹ್ಯಾಂಡ್ ಸೈಡ್ ಗೆ ಮೆಜರ್ ಮಾಡಿರೋ ಡಿಸ್ಟೆನ್ಸ್ ವಿಲ್ ಬಿ ಪಾಸಿಟಿವ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ. ದೆನ್ ಯು ಏನಾಗುತ್ತಪ್ಪ, ಯು ಇಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ and that will also be negative. Pole in the left hand side ಇದೆ. and v is image distance, ಅದು ಸಹ pole in the left hand side ಅಲ್ಲಿ ಇದೆ. so this will also be negative. Done. Now from figure, two right angled triangles ಇದಾವೆ. ಎರಡು ರೈಟ್ ಆಂಗಲ್ಡ್ ಟ್ರಯಾಂಗಲ್ಸ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ ಈಗ. ಟೂ ರೈಟ್ ಆಂಗಲ್ಡ್ ಟ್ರಯಾಂಗಲ್ಸ್ ಯಾವ್ಯಾವು? ಒಂದು ಎ ಡ್ಯಾಶ್ ಬಿ ಡ್ಯಾಶ್ ಪಿ, ಎ ಡ್ಯಾಶ್ ಬಿ ಡ್ಯಾಶ್ ಎಫ್ and MPF. These two triangles are similar triangles. So similar triangles ಆಗಿದ್ದಾಗ ಏನಾಗುತ್ತೆ, ಇದನ್ನ 10th ಅಲ್ಲಿ ಕಲ್ತಿರ್ತೀರಾ ನಿಮ್ಮ ಟ್ರಿಗ್ನೋಮೆಟ್ರಿಯಲ್ಲಿ. ಏನಾಗುತ್ತಪ್ಪ ಅಂದ್ರೆ ಬಿ ಡ್ಯಾಶ್ ಎ ಡ್ಯಾಶ್ ಬೈ ಎಂ ಪಿ ಎಂ ಅಂತ ತಗೋಣ. ಪಿ ಎಂ ವಿಲ್ ಬಿ ಈಕ್ವಲ್ ಟು ಬಿ ಡ್ಯಾಶ್ ಎಫ್ ಬೈ ಎಫ್ ಪಿ. ಸೊ ಇದನ್ನ ಒಂದ್ಸತಿ ನೋಡ್ಕೊಳ್ಳಿ. ಎ ಡ್ಯಾಶ್ ಈ ಲೆಂತ್ಗೆ ಈಕ್ವಲ್ ಆಗಿರುತ್ತೆ. ಅಂಡ್ ಈ ಲೆಂತ್ ಮತ್ತೆ ಈ ಲೆಂತ್ ರೇಷಿಯೋ ವಿಲ್ ಬಿ ಈಕ್ವಲ್ ಟು ದಿಸ್ ಲೆಂತ್ ಅಂಡ್ ದಿಸ್ ಲೆಂತ್ ರೇಷಿಯೋ. ಇದನ್ನೇ ನಾನು ಇಲ್ಲಿ ಬರ್ಕೊಂಡಿರೋದು. ಸಿಮಿಲರ್ ಟ್ರಯಾಂಗಲ್ಸ್ ಆದ್ರೆ ಹೀಗೇನೆ. ನೌ ವಿ ನೋ ದಟ್ what is PM? PM is also equal to AB ಆಗುತ್ತಾ ಡಿಸ್ಟೆನ್ಸ್? ದಿಸ್ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಸೇಮ್ ಇದೆ ಅಲ್ವೇನಪ್ಪ? ಅದಕ್ಕೋಸ್ಕರನೇ AB is equal to PM ಅಂತ ತಗೊಂಡಿದ್ದೀನಿ. Therefore B dash A dash will be by BA, that will be equal to B dash F by FP. Let us call this as equation number 1. Now, or else similarly angle
APB will be equal to angle A dash PB dash, A dash PB dash, that is two right angled triangles A dash B dash P and ABP are also similar. ಯಾವುದು ಟ್ರಯಾಂಗಲ್ ಅಂತ ನೋಡ್ಬೇಕಾ? ಸೊ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಮೇಲೆ ಇದೊಂದು ರೈಟ್ ಆಂಗಲ್ ಟ್ರಯಾಂಗಲ್, ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ. APB is one right angle triangle and A dash B dash P is another ರೈಟ್ ಆಂಗಲ್ ಟ್ರಯಾಂಗಲ್. ಇದು 90 ಡಿಗ್ರಿ, ಇದು 90 ಡಿಗ್ರಿ. ನಾವು ಎರಡು ರೈಟ್ ಆಂಗಲ್ ಟ್ರಯಾಂಗಲ್ ಇದೆ ಅಂದ್ರೆ ಏನಾಗುತ್ತೆ, ಸಿಮಿಲರ್ ಕೇಸ್ ತಗೋಬೋದಾ ನಾವು ಇವಾಗ? ದಟ್ ಈಸ್ B dash A dash by BA will be equal to ಲೆಂತ್ ಏನಿದೆ B dash P by BP. Let us call this as equation number 2. Now ಎರಡರಲ್ಲೂ ಏನಾದರೂ ಕಾಮನ್ ಇದೆ ನೋಡ್ರಪ್ಪ. ಕಾಮನ್ ಇದೆಯಾ? B dash A dash by BA is common in both the equation. Now comparing both the equation 1 and 2 ಕಂಪೇರ್ ಮಾಡಿದ್ರೆ ಏನು ಬರುತ್ತೆ? B dash F by FP will be equal to B dash P by BP. Now you guys remember, ನಾನು ಈ ಲೆಂತ್ ಇದೆಯಲ್ಲ, ಈ ಲೆಂತ್ನ ಕೆನ್ ಐ ರೈಟ್ ಇಟ್ ಆಸ್ B dash P ನ ನಾನು B dash P ನ B dash F plus FP ಅಂತ ಬರ್ಕೋಬೋದಾ? ಸೊ therefore B dash F will be equal to B dash P minus FP ಆಗುತ್ತೆ ತಾನೆ? ಸೊ ಅದನ್ನೇ ಇಲ್ಲಿ ಬರ್ಕೋತಿದ್ದೀನಿ, B dash F ನ. ಸೊ ಐ ವಿಲ್ ರೈಟ್ B dash F is equal to B dash P minus FP ಅಂತ ಬರ್ಕೋತಾ ಇದ್ದೀನಿ. ಸೊ B dash P minus FP whole divided by FP is equal to B dash P by BP. Let us call this as equation number 1. Equation number 1 ಅಂತ ತಗೋಣ ಈಗ. Now applying sign convention. Sign conventions ನ ಅಪ್ಲೈ ಮಾಡೋಣ. Sign conventions. Now what is B dash P? B dash P ಲೆಂತ್ ಏನಿದೆ ನೋಡಿ, B dash P ಲೆಂತ್ ಏನಿದೆ? B dash P length is U, FP distance is F and BP distance is U and ಎಲ್ಲಾದ್ರದ್ದು ನೆಗೆಟಿವ್ ವ್ಯಾಲ್ಯೂ ಅದನ್ನೇ ಬರ್ಕೊಳ್ಳಿ ಈಗ. B dash P is what? minus V, FP distance is minus F and BP distance ಏನು ಬಂತಪ್ಪ? minus U. So now if we substitute it into equation number ಇದು 3 ತಾನೆ, equation number 3 ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ? equation number 3 B dash P is minus V, FP is minus of minus F whole divided by FP is minus F. ಸಿಂಪಲ್ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ ಅಷ್ಟೇ. B dash P ಏನು minus V whole divided by minus U. This minus gets cancelled out. ಇಲ್ಲಿ minus V plus F whole divided by minus F is equal to V by U ಆಗುತ್ತಾ? ನಾವು ಇದರಲ್ಲಿ ಈ ಪಾರ್ಟ್ ಅಲ್ಲಿ ನ್ಯೂಮರೇಟರ್ ಅಲ್ಲಿ ನೆಗೆಟಿವ್ ಸೈನ್ ಈಚೆ ತೆಗೆದ್ರೆ V minus
ಎಫ್ ಆಗುತ್ತಾ, ಹೋಲ್ ಡಿವೈಡೆಡ್ ಬೈ ಮೈನಸ್ ಎಫ್ ಇಸ್ ಈಕ್ವಲ್ ಟು ವಿ ಬೈ ಯು. ಐ ಆಮ್ ಟೇಕಿಂಗ್ ಎಕ್ಸ್ಟ್ರಾ ಶೀಟ್ ಇಯರ್, ಎಕ್ಸ್ಟ್ರಾ ಶೀಟ್ ತಗೊಳ್ಳೋಣ. ಓಕೆ, ದಿಸ್ ನೆಗೆಟಿವ್ ಸೈನ್ ಕ್ಯಾನ್ಸಲ್ಸ್ ಆಗುತ್ತೆ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ದಿಸ್ ವಿಲ್ ಬಿ ಯು ವಿ ಮೈನಸ್ ಎಫ್ ಯು ಇಸ್ ಈಕ್ವಲ್ ಟು ಎಫ್ ವಿ. ನಾವು ಎಫ್ ಯು ಅಂಡ್ ಎಫ್ ವಿ ಟರ್ಮ್ಸ್ ನ ಒಂದ್ ಕಡೆ ತಗೊಂಬರೋಣ. ದಟ್ ವಿಲ್ ಬಿ ಮೈನಸ್ ಎಫ್ ವಿ ಮೈನಸ್ ಎಫ್ ಯು ಇಸ್ ಈಕ್ವಲ್ ಟು ಯು ವಿ ನ ರೈಟ್ ಹ್ಯಾಂಡ್ ಸೈಡ್ ಕಳ್ಸಿದ್ರೆ ಮೈನಸ್ ಯು ವಿ ಆಗುತ್ತಾ, ಯು ವಿ ಆಯ್ತು. ಸೊ ಇಲ್ಲಿ ನೆಗೆಟಿವ್ ಸೈನ್ ಈಚೆ ತಗೋಣ, ಅದ್ರ ಜೊತೆ ಎಫ್ ಕಾಮನ್ ಇದೆ, ಅದನ್ನು ಈಚೆ ತಗೋಣ. ದೆನ್ ಇಟ್ ವಿಲ್ ಬಿಕಮ್ ವಿ ಪ್ಲಸ್ ಯು ಇಸ್ ಈಕ್ವಲ್ ಟು ಮೈನಸ್ ಯು ವಿ. ದಿಸ್ ನೆಗೆಟಿವ್ ಸೈನ್ ಕ್ಯಾನ್ಸಲ್ಸ್ ಔಟ್. Therefore f will be equal to uv by u plus v. ನೆನ್ಪಿರ್ಲಿ, ಇದೇ ಈಕ್ವೇಶನ್ ನ ನೀವು ಲ್ಯಾಬ್ ಅಲ್ಲಿ ಫೋಕಲ್ ಲೆಂತ್ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತೀರಾ, ಕಾನ್ಕೇವ್ ಮಿರರ್ದು. ನಾವು ವಾಟ್ ವಿ ನೀಡ್, ನಾವು ಪ್ರೂವ್ ಮಾಡ್ಬೇಕಾರದು 1/f ನ ಪ್ರೂವ್ ಮಾಡ್ಬೇಕಾರದು. ಸೊ 1/f ವಿಲ್ ಬಿ ಈಕ್ವಲ್ ಟು u ಪ್ಲಸ್ ವಿ ಬೈ ಯು ವಿ ಆಗುತ್ತಾ. ಎಕ್ಸಲೆಂಟ್. ನಾವು ಏನ್ ಮಾಡೋಣ, 1/f is equal to u by uv plus v by uv. ಸಿಂಪಲ್. ಇಲ್ಲಿ u ಕ್ಯಾನ್ಸಲ್ಸ್ ಆಯ್ತು, ಇಲ್ಲಿ v ಕ್ಯಾನ್ಸಲ್ಸ್ ಆಯ್ತು. ಉಳಿದಿದ್ದೇನು 1/f is equal to 1/u plus 1/v. This is the ಏನು ಲೆನ್ಸ್ ಮಿರರ್ equation. This is the mirror equation that we derived. Done. ಓಕೆ, ಇದಾಗಿದ್ರೆ ನೆಕ್ಸ್ಟ್ ಕ್ವಶನ್ ಮೂವ್ ಆನ್ ಆಗೋಣ. ಫಸ್ಟ್ ಮಿರರ್ ಇಕ್ವೇಶನ್, ನೆಕ್ಸ್ಟ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಈಗ ಸೊ ಫಸ್ಟ್ ಕನ್ಸಿಡರೇಷನ್ ಪಾರ್ಟ್ ಬರ್ಕೋಣ. ಲೆಟ್ ಅಸ್ ಕನ್ಸಿಡರ್ ಇಮೇಜ್ ಫಾರ್ಮ್ by double convex lens. Image formed by double convex lens. ಇವಾಗ ಇಮೇಜ್ ಹೇಗೆ ಕಾಣುತ್ತೆ ಡ್ರಾ ಮಾಡ್ಕೊಳ್ಳೋಣ, ಡಯಾಗ್ರಾಮ್ ಬರ್ಕೊಳ್ಳೋಣ ಫಸ್ಟ್. ಸೊ ನೆನ್ಪಿರ್ಲಿ, ಲೆನ್ಸಿಗೆ 2 ಸರ್ಫೇಸ್ ಇರುತ್ತೆ. ಯಾವ್ಯಾವುದು ಅಂತೀರಾ, ತೋರಿಸ್ತೀನಿ ಈಗ. So first surface will be like this. This is the first surface. ಇದನ್ನ first surface ಅಂತ ತಗೋತಾ ಇದೀನಿ. And another surface will be in this side. ಚೆನ್ನಾಗಿ ಬರಲಿಲ್ಲ. ನೀವು ಬರ್ಕೊಳ್ರಪ್ಪ ಕರೆಕ್ಟಾಗಿ, ಇಲ್ಲ ಇನ್ನ ಚೆನ್ನಾಗಿ ಬರೀಬೇಕು ಅಂದ್ರೆ. ದಿಸ್ ಈ ಕಡೆ ಸರ್ಫೇಸ್ ಬರ್ದ್ನಲ್ಲ, ಇದು ಬಂದ್ರು ಸೆಕೆಂಡ್ ಸರ್ಫೇಸ್ ಅಂತ ತಗೋತಾ ಇದೀನಿ. ಅಂಡ್ ದಿಸ್ ಪಾಯಿಂಟ್ ಇದೆಯಲ್ಲ, ಇದನ್ನ ಟಾಪ್ ಟು ಬಾಟಮ್ ಒಂದು ಲೈನ್ ಡ್ರಾ ಮಾಡೋಣ ಇಲ್ಲಿ. ದಿಸ್ ವಿಲ್ ಬಿ ಎ ಬಿ ಅಂತ ಕನ್ಸಿಡರ್ ಮಾಡ್ಕೋಣ. ನೌ ವಿ ವಿಲ್ ಡ್ರಾ ಪ್ರಿನ್ಸಿಪಲ್ ಆಕ್ಸಿಸ್ ಹಿಯರ್. ಪ್ರಿನ್ಸಿಪಲ್ ಆಕ್ಸಿಸ್ ನ ಡ್ರಾ ಮಾಡ್ಕೋಣ. ಓಕೆ, ದಿಸ್ ಇಸ್ ದಿ ಸೆಂಟರ್ ಪಾಯಿಂಟ್. ನೌ ಇಷ್ಟ ಆಯ್ತು. ಇವಾಗ ಏನ್ ಮಾಡಬೇಕು, ವಿ ವಿಲ್ ಕನ್ಸಿಡರ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ನೀಡೋಣ. ಆಬ್ಜೆಕ್ಟ್ ಇಸ್ ಕೆಪ್ಟ್ ಅಟ್ O, which is at a distance u from the lens. ಆಬ್ಜೆಕ್ಟ್ ನ u ಡಿಸ್ಟೆನ್ಸ್ ಇಂದ ಲೆನ್ಸ್ ಇಂದ ದೂರ ಇಟ್ಟಿದ್ದೀನಿ. ನಾವು ಆಬ್ಜೆಕ್ಟ್ ಇಂದ ಒಂದು ರೇ ಪಾಸ್ ಆಗುತ್ತೆ ಅಂತ ಅನ್ಕೋಣ. ಅಂಡ್ ಇಟ್ ವಿಲ್ ಸ್ಟ್ರೈಕ್ ದಿ ಫಸ್ಟ್ ಸರ್ಫೇಸ್. ಫಸ್ಟ್ ಸರ್ಫೇಸ್ ಸ್ಟ್ರೈಕ್ ಆಗ್ತಿದೆ, ನೆನ್ಪಿರ್ಲಿ. ಫಸ್ಟ್ ಸರ್ಫೇಸ್ ನ ಸ್ಟ್ರೈಕ್ ಆದಾಗ, ಫಸ್ಟ್ ಸರ್ಫೇಸ್ ಮಾತ್ರ, ಇವಾಗ ಸೆಕೆಂಡ್ ಸರ್ಫೇಸ್ ಇಲ್ಲ ಅಂತ ಅನ್ಕೊಂಡಿದೀವಿ ನಾವು. ಫಸ್ಟ್ ಸರ್ಫೇಸ್ ನ ಸ್ಟ್ರೈಕ್ ಮಾಡಿದಾಗ
ರೇ ಹೇಗೆ ಡಿವಿಯೇಟ್ ಆಗುತ್ತೆ? ರೇ ಒರಿಜಿನಲಿ ಸೆಕೆಂಡ್ ಸರ್ಫೇಸ್ ಇಲ್ದಲೇ ಇದ್ದಾಗ ರೇ ವುಡ್ ಹ್ಯಾವ್ ಟ್ರಾವೆಲ್ಡ್ ದಿಸ್ ಪಾತ್. The ray would have traveled this path and it will make a image at this point. ಅದನ್ನ I1 ಅಂತ ತಗೋಣ. ಡನ್. ಇದು ಫಸ್ಟ್ ಸರ್ಫೇಸ್ ಇದ್ದಾಗ, ಫಸ್ಟ್ ಸರ್ಫೇಸ್ ಮಾತ್ರ ಇದ್ದಾಗ ರೇ ವುಡ್ ಟ್ರಾವೆಲ್ ದಿಸ್ ಪಾತ್ ಅಂಡ್ ಕ್ರಿಯೇಟ್ ಅ ಇಮೇಜ್ ಅಟ್ I1 ವಿಚ್ ಇಸ್ ಅಟ್ ಅ ಡಿಸ್ಟೆನ್ಸ್ V1 from the first surface, ಎಕ್ಸಲೆಂಟ್. ನಾವು ಇವಾಗ ಸೆಕೆಂಡ್ ಸರ್ಫೇಸ್ ಇದೆ. ಸೆಕೆಂಡ್ ಸರ್ಫೇಸ್ ಇರೋದ್ರಿಂದ ಆ ರೇ I1 ನ ಮೀಟ್ ಮಾಡೋದ್ರ ಬದಲು ಏನಾಗುತ್ತೆ, ಅದು ಇನ್ನ ಡಿವಿಯೇಟ್ ಆಗಿ ಇಟ್ ವಿಲ್ ಫಾರ್ಮ್ ಅ ಇಮೇಜ್ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಅದನ್ನ ಆ ಪಾಯಿಂಟ್ ನ I ಅಂತ ತಗೋಣ ಅಂಡ್ ದಟ್ ಡಿಸ್ಟೆನ್ಸ್ ಇಸ್ V ಫ್ರಮ್ ದಿ ಸೆಂಟರ್ ಆಫ್ ದಟ್ ಲೆನ್ಸ್. ಇಷ್ಟು ಗೊತ್ತಿರಬೇಕು, ಇಷ್ಟು ಅರ್ಥ ಆಗಬೇಕು. ಡನ್. ಇವಾಗ ಏನೇನ ಡಿಫೈನ್ ಮಾಡಿದ್ರ ಅದನ್ನ ಬರ್ಕೊಳ್ಳಿ. ಏನೇನ್ ಡಿಫೈನ್ ಮಾಡಿದ್ರ ಅದನ್ನ ಬರ್ಕೊಳ್ಳಿ. ಈಗ ವೇರ್ O is object at u distance from the lens. ಎಕ್ಸಲೆಂಟ್. ನಾವು ಯು ಡಿಫೈನ್ ಮಾಡಾಗಿದೆ ಅಲ್ಲ. ಇನ್ನೇನಿದೆ I1 ಏನಾಗುತ್ತೆ, ಇಮೇಜ್ ಫಾರ್ಮ್ಡ್ ಬೈ ಫಸ್ಟ್ ಸರ್ಫೇಸ್. Also remember this acts as a, ಈ ಇಮೇಜ್ ಇದೆಯಲ್ಲ I1 ಇಮೇಜ್ ಏನಾಗುತ್ತೆ, ದಿಸ್ ಆಕ್ಟ್ಸ್, ಇಲ್ಲೇ ಬರ್ದ್ಬಿಡ್ತೀನಿ, ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಇದು ಕನ್ಸಿಡರೇಷನ್ ಪಾರ್ಟ್ ಅಲ್ಲಿ ನೀವು ಬರಿಬೇಕು. ಆಕ್ಚುಲಿ ದಿಸ್ ಆಕ್ಟ್ಸ್ ಆಸ್ ಅ ವರ್ಚುವಲ್ ಆಬ್ಜೆಕ್ಟ್ ಫಾರ್ ಸೆಕೆಂಡ್ ಸರ್ಫೇಸ್. Virtual object for second surface. Therefore remember V1 will be ಏನಾಗುತ್ತೆ, V1 ಏನಾಗುತ್ತೆ, object distance for second surface. Object distance for second surface. ಇಷ್ಟು ನೆನಪಿರ್ಲಿ. ನಾವು I ಏನಪ್ಪ, final image and V is final image distance. ಓಕೆ, ಇಷ್ಟು ಡಿಫೈನ್ ಆಯ್ತು. ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ. ನಾವು ಇವಾಗ ಏನ್ ಮಾಡಬೇಕು, ನಾವು ವಿ ವಿಲ್ ನೋ ಒನ್ ಫಾರ್ಮುಲಾ. ಇದನ್ನ ಮೊದಲೇ ಡಿರೈವ್ ಮಾಡಿರ್ತೀವಿ ಅಂಡ್ ಕಲ್ತಿರ್ತೀವಿ ಇದನ್ನ. ವಿ ನೋ ದಟ್ ಫಾರ್ಮುಲಾ ಫಾರ್ refraction at spherical surfaces. ಏನಪ್ಪ ಫಾರ್ಮುಲಾ ಅದು? ಏನ್ ಫಾರ್ಮುಲಾ ಅಂದ್ರೆ N2 by V minus N1 by U is equal to N2 minus N1 by R. ಇದೇ ಫಾರ್ಮುಲಾ. ಇಲ್ಲಿ N2 ಅಂದ್ರೇನು, N1 ಅಂದ್ರೇನು, U ಅಂದ್ರೇನು, UV ಗೊತ್ತು, R ಅಂದ್ರೇನು, ಇಷ್ಟು ತಿಳಿಸ್ಕೊಡ್ತೀನಿ ನಾನೀಗ. ಫಸ್ಟ್ N2 ಮತ್ತೆ N1 ನ ಇಲ್ಲಿ ಡಯಾಗ್ರಾಮ್ ಅಲ್ಲಿ ತೋರಿಸ್ಬಿಡೋಣ. N2 ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೆನ್ಸ್ ಅಂಡ್ N1 ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ. ಸೊ ಇಲ್ಲಿ ಬರಿತಾ ಇದ್ದೀನಿ, ನೋಡ್ಕೊಳ್ಳಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ ಯಾವ್ದು ಬೇಕಾದ್ರೂ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಏರ್ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು. N2 ಬಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೆನ್ಸ್. N2 ಬಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಲೆನ್ಸ್ ಅಂಡ್ R ಏನು,
ಆರ್ ಬಂದು ರೇಡಿಯಸ್ ಆಫ್ ಕರ್ವೇಚರ್, ಅದನ್ನ ನಾನೇನು ಇಲ್ಲಿ ಬರೆಯಲ್ಲ. ಅಂಡ್ ನಿಮಗೆ ಇನ್ನೊಂದು ಸಿಂಪಲ್ ಫಾರ್ಮುಲಾ ಹೇಳ್ಕೊಡ್ತೀನಿ, ಅದನ್ನ ನೆನ್ಪಿಟ್ಕೊಳ್ಳಿ. ಇದು ಫಾರ್ಮುಲಾ ಏನಪ್ಪಾ ಅಂದ್ರೆ ಇದನ್ನ ಬರೆಯೋ ಅವಶ್ಯಕತೆ ಇಲ್ಲ ಎಕ್ಸಾಮ್ ಅಲ್ಲಿ. ಈ ಫಾರ್ಮುಲಾ ಇದೆಯಲ್ಲ, ಇದನ್ನ ನೆನ್ಪಿಟ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಯು ರಿಮೆಂಬರ್ ದಿಸ್: ರಿಫ್ರಾಕ್ಟೆಡ್ ಮೀಡಿಯಂ ಬೈ ವಿ ಮೈನಸ್ ಇನ್ಸಿಡೆಂಟ್ ಮೀಡಿಯಂ by u is equal to refracted medium minus incident medium by r. ಈ ಸಿಂಪಲ್ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ. ಅಫ್ಕೋರ್ಸ್ ನಾನು ಇದನ್ನ ಬೇರೆ ಯೂಟ್ಯೂಬರ್ ಇಂದ ಕಲ್ತಿರೋದು, ನಾನೇನು ಸ್ವಂತ ಕ್ರಿಯೇಟ್ ಮಾಡಿಲ್ಲ, ಬಟ್ ಚೆನ್ನಾಗಿದೆ ಇದು ಫಾರ್ಮುಲಾ. ನೋಡಿ ಏನಂತ ಹೇಳ್ತೀನಿ. ಫಸ್ಟು ಏನು ಮಾಡೋಣ ಅಂದರೆ, ಫಸ್ಟ್ ಸರ್ಫೇಸಿಗೆ ಅಪ್ಲೈ ಮಾಡೋಣ ಈ ಫಾರ್ಮುಲಾನ. ಫಸ್ಟ್ ಸರ್ಫೇಸ್ಗೆ ಈ ಫಾರ್ಮುಲಾನ ಅಪ್ಲೈ ಮಾಡೋಣ. ನಾವು ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ, ರಿಫ್ರಾಕ್ಟೆಡ್ ಮೀಡಿಯಂ ಯಾವುದು? ರಿಫ್ರಾಕ್ಟ್ ಆಗ್ತಿರೋದು ರೈಟು. ಈ ಮೀಡಿಯಮ್ ಲೆನ್ಸ್ ಇಸ್ ದಿ ರಿಫ್ರಾಕ್ಟೆಡ್ ಮೀಡಿಯಂ. ದೆನ್ ರಿಫ್ರಾಕ್ಟೆಡ್ ಮೀಡಿಯಂಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ? 8 ಇದೆ. ಅಂಡ್ ಇನ್ಸಿಡೆಂಟ್ ಮೀಡಿಯಂ ಯಾವುದು? ದಿಸ್ ಇಸ್ ದಿ ಇನ್ಸಿಡೆಂಟ್ ಮೀಡಿಯಂ. ಅಂಡ್ ಇನ್ಸಿಡೆಂಟ್ ಮೀಡಿಯಂಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ? n1. ಸೊ ಕೀಪಿಂಗ್ ದಿಸ್ ಇನ್ ಮೈಂಡ್, ರೈಟ್ ದಿ ಎಕ್ಸ್ಪ್ರೆಷನ್. ಇದನ್ನ ಈ ಈಕ್ವೇಶನ್ ಅಪ್ಲೈ ಮಾಡಿ ಇಲ್ಲಿ. ರಿಫ್ರಾಕ್ಟಿವ್ ಮೀಡಿಯಂಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ n2 ಬೈ, ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿದೆಯಪ್ಪ? ಫಾರ್ ಫಸ್ಟ್ ಸರ್ಫೇಸ್ಗೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಂದು v1 ಇಮೇಜ್ ಡಿಸ್ಟೆನ್ಸ್ ಬಂದು v1 ಮೈನಸ್, ನಾವು ಇನ್ಸಿಡೆಂಟ್ ಮೀಡಿಯಮ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ವಾಸ್ n1 ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಂದು u. ಸೊ ದಿಸ್ ವಿಲ್ ಬಿ n2 minus n1 by r. Let us call this as equation number 1. Excellent. Now ಇದನ್ನ ಸೆಕೆಂಡ್ ಸರ್ಫೇಸ್ಗೆ ಅಪ್ಲೈ ಮಾಡೋಣ. ಫಾರ್ ಸೆಕೆಂಡ್ ಸರ್ಫೇಸ್ ನಾವು ಅಗೇನ್ ಕೀಪಿಂಗ್ ಇಟ್ ಮೈಂಡ್, ಈ ಈಕ್ವೇಶನ್ನೇ ಅಪ್ಲೈ ಮಾಡ್ತಿದ್ದೀನಿ, ನಾನು ಯಾವುದು ಬೇರೆ ಅಪ್ಲೈ ಮಾಡ್ತಿಲ್ಲ. ನಾವು ಈ ಸರ್ಫೇಸ್ನ ಮಾತ್ರ ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ. ಈ ಸರ್ಫೇಸ್ ಕನ್ಸಿಡರ್ ಮಾಡ್ಕೋಬೇಡಿ, ಸೆಕೆಂಡ್ ಸರ್ಫೇಸ್ ಮಾತ್ರ ಕನ್ಸಿಡರ್ ಮಾಡ್ಕೋಣ. ಈಗ ಈ ಸರ್ಫೇಸ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಈಗ ರಿಫ್ರಾಕ್ಟೆಡ್ ಮೀಡಿಯಂ ಯಾವುದು? ರಿಫ್ರಾಕ್ಟೆಡ್ ಮೀಡಿಯಂ ಇಸ್ ದಿಸ್. ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ? n1 ಇದೆ. ರಿಫ್ರಾಕ್ಟಿವ್ ಮೀಡಿಯಂ ಬಂದು ಇದು. ಇನ್ಸಿಡೆಂಟ್ ಮೀಡಿಯಂ ಯಾವುದು? ಇದ್ರೊಳಗಡೆಯಿಂದ ಇನ್ಸಿಡೆಂಟ್ ಆಗ್ತಿದೆ. ಇವಾಗ ಲೆನ್ಸ್ ಒಳಗಡೆಯಿಂದ ರೇ ಇನ್ಸಿಡೆಂಟ್ ಆಗ್ತಿದೆ. ಸೊ ಇನ್ಸಿಡೆಂಟ್ ಮೀಡಿಯಂ ಬಂದು n2, ರಿಫ್ರಾಕ್ಟಿವ್ ಮೀಡಿಯಂ ಬಂದು n1 ಆಯ್ತು. ಸೊ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಅಂಡ್ ಇಮೇಜ್ ಡಿಸ್ಟೆನ್ಸ್ ಏನಾಗುತ್ತೆ? ವಿನೇ ಇರುತ್ತೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗುತ್ತೆ? ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ v1 will act as a object distance for second surface. So object distance will be u1, ಅಂದ್ರೆ u will be equal to v1. ಇಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಇವಾಗ ಡೈರೆಕ್ಟ್ ಆಗಿ ಆನ್ಸರ್ ಬರೀತಾ ಇದ್ದೀನಿ. ಈ ಫಾರ್ಮುಲಾ ಅಪ್ಲೈ ಮಾಡ್ತಿದ್ದೀನಿ. ರಿಫ್ರಾಕ್ಟಿವ್ ಮೀಡಿಯಂ ಬಂದು n1 ಬೈ ಇಮೇಜ್ ಡಿಸ್ಟೆನ್ಸ್ ಎಷ್ಟಿತ್ತು? ವಿನೇ ಇತ್ತು, ಮೈನಸ್ ಇನ್ಸಿಡೆಂಟ್ ಮೀಡಿಯಂ ಬಂದು n2 ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿತ್ತು? v1, that will be equal to n1 minus n2 by r. According to that formula only, here u will be equal to v1. ಇದನ್ನ ಈಕ್ವೇಶನ್ 2 ಅಂತ ತಗೋಣ. ನಮಗೆ 2 ಈಕ್ವೇಶನ್ ಬಂತು. ಈ 2 ಈಕ್ವೇಶನ್ ಆಡ್ ಮಾಡೋಣ. ಈಗ ಆಡಿಂಗ್ ಈಕ್ವೇಶನ್ 1 and 2, ಆಡಿಂಗ್ ಈಕ್ವೇಶನ್ 1 and 2, 2 ಈಕ್ವೇಶನ್ನ ಆಡ್ ಮಾಡಿದ್ರೆ ಏನು ಸಿಗುತ್ತೆ ನೋಡಿ. ಫಸ್ಟು n2 ಬೈ v1 ಮೈನಸ್ n1 ಬೈ u ಪ್ಲಸ್ n1 ಬೈ v ಮೈನಸ್ n2 ಬೈ v1 ಇಸ್ ಈಕ್ವಲ್ ಟು n2 ಮೈನಸ್ n1 ಬೈ r ಪ್ಲಸ್ n1 ಮೈನಸ್ n2 ಬೈ r. ಇಲ್ಲೊಂದಿದು, ಇಲ್ಲಿ ಇದ್ರದ್ದು ರೇಡಿಯಸ್ ಆಫ್ ಕರ್ವೇಚರ್ ಬಂದು r1, ಇದ್ರದ್ದು ರೇಡಿಯಸ್ ಕರ್ವೇಚರ್ ಬಂದು r2. ಸೊ ಇದು r1, ಇದು r2 ನೆನಪಿರ್ಲಿ. ಓಕೆ,
ಡನ್. ಇಲ್ಲಿ n2v1 gets cancelled out. So what is left out? n1 by u plus n1 by v ಇದೆ. ಇಲ್ಲಿ n1 ನ ಕಾಮನ್ ತಗೋತಾ ಇದೀನಿ. ಸೊ ದಿಸ್ ವಿಲ್ ಬಿ 1 by v minus 1 by u. ದಟ್ ವಿಲ್ ಬಿ ಈಕ್ವಲ್ ಟು ಇಲ್ಲಿ ಏನ್ ಮಾಡೋಣ ಅಂದ್ರೆ n2 minus n1 by r1. ಇಲ್ಲಿ ಮೈನಸ್ ನ ಕಾಮನ್ ತಗೋಣ. ಸೊ ದಿಸ್ ವಿಲ್ ಬಿಕಮ್ n2 minus n1 by r2 ಆಗುತ್ತಾ. therefore n2 minus n1 ನ ಕಾಮನ್ ತಗೋಬೋದಾ? ಕಾಮನ್ ತಗೊಂಡ್ರೆ ಉಳಿಯೋದೇನು 1 by r1 minus 1 by r2. ಸೊ ಇಲ್ಲಿ ಉಳಿದಿದ್ದೇನು n1 by 1 by v minus 1 by u. n1 ನ ರೈಟ್ ಹ್ಯಾಂಡ್ ಸೈಡಿಗೆ ತಗೊಂಡು ಹೋಗ್ತಿದ್ದೀನಿ. ಸೊ this will become n2 minus n1 by n1 into 1 by r1 minus 1 by r2. Now this will be 1 by v minus 1 by u is equal to iduna n2 minus n1 minus 1 anta barkoboda. So this will be 1 by r1 minus 1 by r2. Now ivaga let us suppose object infinity ಇದೆ ಅನ್ಕೊಳ್ಳೋಣ. Object suppose object is at infinity. Object is at infinity, then object distance ಏನಾಗುತ್ತೆ? u will be also be infinity. u infinity ಆಗುತ್ತಾ? then remember v will be equal to f. F is nothing but focal length of the lens. Focal length of the lens. ನಾವು ಈಗ ಅಬೋವ್ ಈಕ್ವೇಶನ್ಗೆ ಇಲ್ಲಿ ಅಪ್ಲೈ ಮಾಡಿ ಇದನ್ನ ಈಕ್ವೇಶನ್ ನಂಬರ್ 3 ಅಂತ ತಗೊಳ್ಳಿ. ಈಕ್ವೇಶನ್ ನಂಬರ್ 3 ಏನಾಗುತ್ತೆ ಈಗ 1 by f. v ಮಾತ್ರ ಉಳಿದಿತ್ತು. ಸೊ 1 by v is nothing but 1 by f. that will be equal to and 1 by u is 0. 1 by u 0 ಆಗುತ್ತೆ. ಇಲ್ಲೇ ಬರೀತಾ ಇದ್ದೀನಿ. 1 by u 0 ಯಾಕಾಗುತ್ತೆ ಅಂದ್ರೆ 1 by infinity is 0. that's why. So this will be equal to n2 by n1 ನ ನಾನು n21 ಅಂತ ಬರ್ಕೋತಾ ಇದ್ದೀನಿ. ಬರ್ಕೋಬಹುದು ಈ ತರ 1 by r1 minus 1 by r2. ಕರೆಕ್ಟಾಗಿ ಬರ್ಕೊಂಡಿದ್ದೀನಾ? ಡನ್. ದಿಸ್ ಈಸ್ ದಿ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಇದೇ ಲೆನ್ಸ್ ಮೇಕರ್ ಫಾರ್ಮುಲಾ. ಇದನ್ನೇ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತಾರೆ. ಓಕೆ, ಈ ಡಿರೈವೇಶನ್ ಅರ್ಥ ಆಗಿದ್ರೆ ನೆನ್ಪಿರ್ಲಿ, ಮಿರರ್ ಈಕ್ವೇಶನ್ ಅಥವಾ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಪ್ರಾಬಬಿಲಿಟಿ ತುಂಬಾ ಜಾಸ್ತಿ ಇದೆ ಬೇರೆದಕ್ಕೆಲ್ಲ ಹೋಲಿಸಿದ್ರೆ. ರಿಮೆಂಬರ್ ದಟ್ 33.33% ಚಾನ್ಸಸ್ ಇದೆ 5 ಮಾರ್ಕ್ಸ್ ಅಲ್ಲಿ ಲೆನ್ಸ್ ಮೇಕರ್ ಫಾರ್ಮುಲಾ ಕೇಳೋದು. ಅದೇ ತರ ಮಿರರ್ ಈಕ್ವೇಶನ್ಸ್ ಕೇಳೋದು 33.33% ಚಾನ್ಸಸ್ ಇದೆ. ಇನ್ನೊಂದು 33.33% ಚಾನ್ಸಸ್ ಎಲ್ಲೋ ಹೋಗುತ್ತೆ ಅಂದ್ರೆ ಪ್ರಿಸಮ್ಗೆ ಹೋಗುತ್ತೆ. ಪ್ರಿಸಮ್ ಡಿರೈವೇಶನ್ ಕೇಳಬಹುದು. ಈ ಮೂರು ಡಿರೈವೇಶನ್ 5 ಮಾರ್ಕ್ಸ್ಗೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಸೊ ಪ್ರಿಸಮ್ ಡಿರೈವೇಶನ್ ಡಿರೈವ್ ಮಾಡೋಣ. ಎಕ್ಸ್ಪ್ರೆಷನ್ ಫಾರ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೆಟೀರಿಯಲ್ ಆಫ್ ದಿ ಪ್ರಿಸಮ್ ಇನ್ ಟರ್ಮ್ಸ್ ಆಫ್ ಆಂಗಲ್ ಆಫ್ ದಿ ಪ್ರಿಸಮ್ ಅಂಡ್ ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಡಿರೈವ್ ಮಾಡಬೇಕು. ಸೊ ಫಸ್ಟ್ ಏನ್ ಮಾಡಬೇಕು? ಫಸ್ಟ್ ವಿ ವಿಲ್ ಕನ್ಸಿಡರೇಷನ್ ಪಾರ್ಟ್ ನ ಬರೆಯೋಣ. ಲೆಟ್ ಅಸ್ ಕನ್ಸಿಡರ್ a prism let us consider a light passing through triangular prism ABC. ಇಲ್ಲೊಂದು ಟ್ರಯಾಂಗುಲರ್ ಪ್ರಿಸಮ್ ನ ಬರ್ಕೋಣ ಈಗ.
This is A, B, C. Okay. Now ಇವಾಗ ಒಂದು ರೇ ಪಾಸ್ ಆಗ್ತಿದೆ ಪ್ರಿಸಮ್ ಮೂಲಕ. ಒಂದು ರೇ ಡ್ರಾ ಮಾಡ್ಕೋತಿದ್ದೀನಿ ಇಲ್ಲಿ. ಈ ರೇ ಪಿ ಅಂತ ತಗೋಣ. ಪಿ ರೇ ಇಸ್ ಪಾಸಿಂಗ್ ಥ್ರೂ ದಿ ಪ್ರಿಸಮ್. ನಾವು ಪ್ರಿಸಮ್ನ ಲೆಟ್ ಅಸ್ ಸೇ ದಿಸ್ ಪಾಯಿಂಟ್ ಇಸ್ ಕ್ಯೂ. ಕ್ಯೂ ಪಾಯಿಂಟ್ ಅಲ್ಲಿ ಹಿಟ್ ಮಾಡ್ತಿದೆ. ಈ ಪಾಯಿಂಟ್ ಅಲ್ಲಿ ಹಿಟ್ ಮಾಡಿದಾಗ ಏನಾಗುತ್ತಪ್ಪ, ಡಿವಿಯೇಟ್ ಆಗುತ್ತಾ? ಫಸ್ಟು ಒಂದು ನಾರ್ಮಲ್ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ಈ ಪಾಯಿಂಟಿಗೆ ಒಂದು ನಾರ್ಮಲ್ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಳ್ಳೋಣ. ಯಾಕೆ ಅಂದ್ರೆ ಹೇಗೆ ಡಿವಿಯೇಟ್ ಆಗುತ್ತೆ ಅಂತ ತೋರಿಸೋದಕ್ಕೆ. ನಾವು ದಿಸ್ ಇಸ್ ದಿ ನಾರ್ಮಲ್ ವಿ ಡ್ರಾ. ನಾವು ಇವಾಗ ಏನಾಯ್ತು, ದಿಸ್ ಆಂಗಲ್ ನ ಐ ಅಂತ ತಗೋಣ. ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರೀತಾರೆ. ನಾವು ಅಟ್ ದಿಸ್ ಪಾಯಿಂಟಿಗೆ ಬಂದಾಗ ರೇ ಗೆಟ್ಸ್ ಡಿವಿಯೇಟೆಡ್ ಲೈಕ್ ದಿಸ್. Ray gets deviated like this, which is making an angle R1, angle of refraction ಅಂತ ಕರೀತಾರೆ. ಸೊ ರೇ ಏನ್ ಮಾಡ್ಬೇಕಾಯ್ತು, ಇನಿಷಿಯಲಿ ಇಟ್ ಶುಡ್ ಹ್ಯಾವ್ ಟ್ರಾವೆಲ್ಡ್ ಲೈಕ್ ದಿಸ್. ಈ ತರ ಟ್ರಾವೆಲ್ ಮಾಡ್ಬೇಕಾಗಿತ್ತು ಇನಿಷಿಯಲಿ, ಬಟ್ ಇಟ್ ಗಾಟ್ ಡಿವಿಯೇಟೆಡ್ ಅಂಡ್ ನೌ ಇಟ್ ಈಸ್ ಟ್ರಾವೆಲಿಂಗ್ ಇನ್ ದಿಸ್ ಡೈರೆಕ್ಷನ್. ಇಲ್ಲೂ ಸಹ ಒಂದು ನಾರ್ಮಲ್ ಡ್ರಾ ಮಾಡ್ಕೊಳ್ಳಿ ಈ ಪಾಯಿಂಟಿಗೂ. And I am drawing a normal at this point also. So ray ಹೀಗೆ ಟ್ರಾವೆಲ್ ಆಗೋದ್ರ ಬದಲು ಈ ತರ ಡಿವಿಯೇಟ್ ಆಯ್ತು. ನಾವು ಇಲ್ಲೊಂದು ಆಂಗಲ್ ಫಾರ್ಮ್ ಆಗುತ್ತೆ, ಅದನ್ನ R2 ಅಂತ ತಗೋಣ. ದಿಸ್ ವಿಲ್ ಬಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಫಾರ್ ಸೆಕೆಂಡ್ ಸರ್ಫೇಸ್. ನಾವು ಈ ಪಾಯಿಂಟ್ ನ ಹಿಟ್ ಮಾಡಿದಾಗ ಏನಾಗುತ್ತೆ, ಇಟ್ ಗೆಟ್ಸ್ ಅಗೈನ್ ಡಿವಿಯೇಟೆಡ್ ಅಂಡ್ ಮೂವ್ಸ್ ಇನ್ ದಿಸ್ ಡೈರೆಕ್ಷನ್, ವಿಚ್ ಇಸ್ ಮೇಕಿಂಗ್ ಅನ್ ಆಂಗಲ್ E. E is called angle of emergence ಆಯ್ತು. ಈಗ now if you draw this line, ಈ ಲೈನ್ ನ ಎಕ್ಸ್ಟೆಂಡ್ ಮಾಡಿದ್ರೆ the ray should have traveled like this. ಈ ತರ ಟ್ರಾವೆಲ್ ಆಗ್ಬೇಕಾಗಿತ್ತು, ಬಟ್ ಡಿವಿಯೇಟ್ ಆಗಿದೆ. now ಇದೊಂದು ಆಂಗಲ್ ಫಾರ್ಮ್ ಆಗ್ತಿದೆಯಲ್ಲ, ಇಲ್ಲೊಂದು ಆಂಗಲ್ ಫಾರ್ಮ್ ಆಗ್ತಿದೆಯಲ್ಲ, ಅದನ್ನ ಡೆಲ್ಟಾ ಇಂದ ಇಂಡಿಕೇಟ್ ಮಾಡ್ತೀವಿ. ಅದೇನೆ ಆಂಗಲ್ ಆಫ್ ಡಿವಿಯೇಷನ್. ಆಂಗಲ್ ಆಫ್ ಡಿವಿಯೇಷನ್ ಆಂಗಲ್. ನಾವು ಈ ಪಾಯಿಂಟ್ಸ್ ನ ಡಿಫೈನ್ ಮಾಡ್ಕೊಳ್ಳಿ. ದಿಸ್ ಇಸ್ ಕ್ಯೂ, ದಿಸ್ ಇಸ್ ಎಂ ಪಾಯಿಂಟ್ ಅಂತ ಕರೀತಾ ಇದ್ದೀನಿ. ಈ ಪಾಯಿಂಟ್ ಎಂ, ಇದು ಎನ್, ಅಂಡ್ ದಿಸ್ ಇಸ್ ಆರ್. ಎಲ್ಲ ಡಿಫೈನ್ ಆಯ್ತಾ? ನಾವು ಇಲ್ಲೂ ಡಿಫೈನ್ ಮಾಡಬೇಕು. ಡಿರೈವೇಶನ್ ಅಲ್ಲಿ ಏನೇನು ಬರ್ದಿದ್ರೋ ಅದನ್ನ ಇಲ್ಲೂ ಡಿಫೈನ್ ಮಾಡಿ ತೋರಿಸ್ಬೇಕು. where I is angle of incidence, angle of incidence for first surface AB. now R1 will be angle of refraction, angle of refraction for what? First surface AB. ಇನ್ನೊಂದು ಯಾವುದು? R2, angle of R2 ಒಂದು angle of incidence for first surface AC. ಸೆಕೆಂಡ್ ಸರ್ಫೇಸ್ ಇದು ಒಂದು ಸೆಕೆಂಡ್ ಸರ್ಫೇಸ್ AC. then E will be angle of emergence, ಎಮಿಟ್ ಆಗ್ತಿದೆ ಅಂತ ಆಫ್ ಫಾರ್ ಸೆಕೆಂಡ್ ಸರ್ಫೇಸ್ AC. ನಾವು ಇಲ್ಲೊಂದು ಆಂಗಲ್ ಕನ್ಸಿಡರ್ ಮಾಡ್ಕೋತೀವಿ. ದಟ್ ಆಂಗಲ್ ನ ಎ ಇಂದ ಇಂಡಿಕೇಟ್ ಮಾಡ್ತೀವಿ. ಇದೊಂದು ನೆನಪಿರ್ಲಿ. ನಾವು ಎ ಇಸ್ ಆಂಗಲ್ ಆಫ್ ಪ್ರಿಸಮ್ ಅಂತ ಕರಿತೀವಿ, ಆಂಗಲ್ ಆಫ್ ಪ್ರಿಸಮ್. ಅಂಡ್ ಡೆಲ್ಟಾ ಇಸ್ ಆಂಗಲ್ ಆಫ್ ಡಿವಿಯೇಷನ್. Now from quadrilateral,
ಯಾವುದಪ್ಪ ಅದು? ಎ ಕ್ಯೂ ಎನ್ ಆರ್ ಇದೆಯಲ್ಲ, ಎ ಕ್ಯೂ ಎನ್ ಆರ್ ಅಲ್ಲಿ ಫ್ರಮ್ quadrilateral AQNR, two sides are right angled. ಯಾವ್ಯಾವು ಆ ಪಾಯಿಂಟ್ಸು ಟೂ ಸೈಡ್ಸು? ದಟ್ ಈಸ್ one is at Q and other is at R. ಸೊ ಇಲ್ಲೂ ಒಂದ್ಸತಿ ತೋರಿಸ್ಬಿಡ್ತೀನಿ. ಈ ಕ್ವಾಡ್ರಿಲ್ಯಾಟ್ರಲ್ ಇದೆಯಲ್ಲ, ಈ ಟ್ರಯಾಂಗಲ್ ಅಲ್ಲಿ ಈ ಆಂಗಲ್ ಬಂದು 90 ಡಿಗ್ರಿ ಇರುತ್ತೆ, ಈ ಆಂಗಲ್ ಬಂದು 90 ಡಿಗ್ರಿ ಆಗುತ್ತೆ. ಸೊ ದೀಸ್ ಟು ಆಂಗಲ್ಸ್ ಇದೆಯವಲ್ಲ, ಈ ಎರಡು ಸೇರಿ 180 ಡಿಗ್ರಿ ಫಾರ್ಮ್ ಮಾಡುತ್ತೆ. ಡನ್. ಸೊ ದೀಸ್ ಟು ಆಂಗಲ್ ವಿಲ್ ಬಿ 90 ಡಿಗ್ರಿ ಅಂಡ್ ದೀಸ್ ಟು ವಿಲ್ ಟುಗೆದರ್ ಶುಡ್ ಫಾರ್ಮ್ 180 ಡಿಗ್ರಿ. ಸೊ ಅದನ್ನೇ ನೆಕ್ಸ್ಟ್ ಬರ್ಕೋತೀನಿ ನಾನೀಗ. ಆರ್ ರೈಟ್ ಆಂಗಲ್ಡ್, other two angles sum must be equal to 180 degree. That is, ಇನ್ನೆರಡು ಯಾವುದು ಆಂಗಲ್? ಎ ಒಂದು, ಇನ್ನೊಂದು ಆಂಗಲ್. ಸೊ ಸಮ್ ಪೀಪಲ್ ರೈಟ್ ಲೈಕ್ ದಿಸ್. ನಾನು ಆ ಥರ ಬರ್ಕೊಳ್ಳಲ್ಲ ಆ್ಯಂಗಲ್ನ, ನಾನು ಈ ಥರನೇ ಬರ್ಕೊಳ್ಳೋದು. ನೀವು ಬರಿಬೇಕು ಅಂದರೆ ಬರ್ಕೊಳ್ಳಿ. ಅನದರ್ ಒನ್ ಈಸ್ ಕ್ಯೂ ಎನ್ ಆರ್. that will be equal to 180 degree. Call this as equation number 1. Now remember, from triangle QNR ನೇ ಕನ್ಸಿಡರ್ ಮಾಡ್ಕೋಣ. ಇದರಲ್ಲಿ ಆಂಗಲ್ನ ತಗೊಂಡ್ರೆ, ಕ್ಯೂ ಎನ್ ಆರ್ ಅಲ್ಲಿ ತಗೊಂಡ್ರೆ, ಆಂಗಲ್ ಸಮ್ ಆಫ್ R1 ಪ್ಲಸ್ R2 ಪ್ಲಸ್ ಆಂಗಲ್ ಕ್ಯೂ ಎನ್ ಆರ್ should be equal to 180 degree. Okay, sum of triangle inside of the triangle should be equal to 180 degree. Let us call this as equation number 2. Now comparing equation 1 and 2. Comparing equation 1 and 2. ಏನು ಸಿಗುತ್ತೆ ನಮಗೆ? A plus angle QNR will be equal to R1 plus R2 plus angle QNR ಸಿಗುತ್ತಾ? Now observe here, QNR gets cancelled. Therefore A will be equal to R1 plus R2. Let us call this as equation 1. Now from this prism, observe here, delta ಇದೆಯಲ್ಲ, now delta will be sum of angle ಯಾವ್ದು ಬರುತ್ತೆ? MQR plus MRQ. ಅಂದ್ರೆ ಈ ಆಂಗಲ್ ಏನಾಗಿರ್ಬೇಕು? ದಿಸ್ ಶುಡ್ ಬಿ ಈಕ್ವಲ್ ಟು I minus R1 ಆಗಿರ್ಬೇಕು ಅಂಡ್ ದಿಸ್ ಆಂಗಲ್ ಶುಡ್ ಬಿ ಈಕ್ವಲ್ ಟು E minus R2 ಆಗಿರ್ಬೇಕು. ಎಂತಕ್ಕೆ ಅಂತ ಅಬ್ಸರ್ವ್ ಮಾಡಿ ನೋಡಿ. ದಿಸ್ ಹೋಲ್ ಆಂಗಲ್ will be equal to this angle and this whole angle will be equal to this angles. So ಬರೇ ಈ ಆಂಗಲ್ ನ ತಗೊಂಡ್ರೆ E will be equal to that angle, question mark angle plus R2. So question mark angle will be equal to E minus R2. ಹಾಗೆ ಅಂಡರ್ಸ್ಟುಡ್? ಇಷ್ಟು ಅರ್ಥ ಆಗಿದ್ರೆ ಆಂಗಲ್ ಇದೇ ಕ್ವಶನ್ ಮಾರ್ಕ್ ಆಂಗಲ್, ಇವೆರಡೇ ಕ್ವಶನ್ ಮಾರ್ಕ್ ಆಂಗಲ್. ನಾವು MQR ಏನಾಗುತ್ತಪ್ಪ? MQR will become I minus R1 plus MRQ will be E minus R2. So this will be I plus E minus of R1 plus R2 ಆಗುತ್ತಾ? Therefore del will be equal to I plus E
minus A. R1 plus R2 is A. Let us call this as equation number 2. Now, if del is minimum, then ಏನಾಗುತ್ತೆ ಅಬ್ಸರ್ವ್ ಮಾಡಿ, I will be equal to E and R1 will be equal to R2 will be equal to R ಅಂತ ತಗೋತಿದ್ದೀನಿ and del will be equal to dm, ಮಿನಿಮಮ್ ಡಿವಿಯೇಷನ್. dm ಅಂದ್ರೆ ಮಿನಿಮಮ್ ಡಿವಿಯೇಷನ್ ಅಷ್ಟೇ. therefore ಈಕ್ವೇಶನ್ 1 ಏನಾಗುತ್ತಪ್ಪ, a is equal to 2r ಆಯ್ತಾ. ಇದನ್ನ ನಾವು r is equal to a by 2 ಅಂತ ಕನ್ಸಿಡರ್ ಮಾಡ್ಕೋಬಹುದಾ. ಲೆಟ್ ಅಸ್ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 3. ನಾವು ಈಕ್ವೇಶನ್ 2 ಏನಾಗುತ್ತೆ ಅಬ್ಸರ್ವ್ ಮಾಡಿ, ಈಕ್ವೇಶನ್ 2 ನ del is equal to 2i minus dm ಅಂತ ಬರ್ಕೋಬಹುದಾ. therefore ನಾವು ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗುತ್ತೆ, ಸಾರಿ del is nothing but dm is equal to 2i minus a. therefore I will be equal to a plus dm by 2. let us call this as equation number 4. now ಇವಾಗ ಏನ್ ಮಾಡಬೇಕು, from Snell's law or according to Snell's law, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್ ಕ್ಯಾಲ್ಕುಲೇಟ್ ಮಾಡಬೇಕು. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಪ್ರಿಸಮ್ ವಿತ್ ರೆಸ್ಪೆಕ್ಟ್ ಟು ಮೀಡಿಯಂ ಏನಾಗುತ್ತೆ, sin I by sin r that will be equal to constant. ಸೊ ನಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ಲಪ್ಪ ಕಾನ್ಸ್ಟೆಂಟ್ ಅಂದ್ರೆ ಏನು ಅಂತ. ಒಂದು ಎಕ್ಸ್ಟ್ರಾ ಪೇಜ್ ಆಡ್ ಮಾಡ್ತಿದ್ದೀನಿ ಇಲ್ಲಿ. ಕಾನ್ಸ್ಟೆಂಟ್ is nothing but refractive index that will be equal to n2 by n1. now n2 by n1 ನ ನೀವು ಇದೇ ತರ ಬರ್ಕೋಬಹುದು, n21 ಅಂತನಾದ್ರೂ ಬರ್ಕೋಬಹುದು. ಇಲ್ಲಿ ಫೈನಲಿ ವಿ ವಿಲ್ ರೈಟ್ ಇಟ್ ಆಸ್ n ಅಂತ ಬರ್ಕೋತೀವಿ. therefore n will be equal to sin of I ವ್ಯಾಲ್ಯೂ ಎಷ್ಟಿದೆ, a plus I ವ್ಯಾಲ್ಯೂ ಬಂದು a plus dm by 2 whole divided by r ವ್ಯಾಲ್ಯೂ ಎಷ್ಟಿದೆ, a by 2. so remember this is the refractive index of prism. ಇದೇ ಡಿರೈವೇಶನ್ ಮಾಡಬೇಕು. now for minimum, for thin prism minimum deviation ಕೇಳಿದ್ರೆ, minimum deviation ಏನಾಗುತ್ತೆ, ಇದು ನಾಳೆ 3 marks ಅಲ್ಲಿ ಡಿರೈವ್ ಮಾಡಿದೀನಿ, ಮತ್ತೆ ಡಿರೈವ್ ಮಾಡಲ್ಲ. 3 marks ಒಂದ್ಸತಿ ನೋಡಿ. ಫೈನಲ್ ಎಕ್ಸ್ಪ್ರೆಷನ್ ಏನ್ ಬರುತ್ತೆ ಅಂದ್ರೆ, ಮಿನಿಮಮ್ ಡಿವಿಯೇಷನ್ dm will be equal to n minus 1 into a ಬರುತ್ತೆ. ದಿಸ್ ಇಸ್ ದಿ ಫೈನಲ್ ಎಕ್ಸ್ಪ್ರೆಷನ್. ನೀವು ಏನ್ ಡಿರೈವ್ ಮಾಡೋ ಅವಶ್ಯಕತೆ ಇಲ್ಲ. 5 marks ಈ ತರ ಕೇಳಿದ್ರೆ ಸ್ಟ್ರೈಟ್ ಫಾರ್ವರ್ಡ್ ಇಷ್ಟು ಬರೀರಿ. ಡನ್. ಓಕೆ, ಇದು ಪ್ರಿಸಮ್. ಮ್ಯಾಕ್ಸಿಮಮ್ ಈ 3 ಡಿರೈವೇಶನ್ಸ್ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಫೋಕಸ್ ಮಾಡಿ. ಇದೇ ಕೇಳಲಿಲ್ಲ ಅಂದ್ರೆ ಈ ಕ್ವಶನ್ ಕೇಳ್ತಾನೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಈಕ್ವಿವೆಲೆಂಟ್ ಫೋಕಲ್ ಲೆಂತ್ ಆಫ್ ಕಾಂಬಿನೇಷನ್ ಆಫ್ 2 thin convex lenses ಇನ್ ಕಾಂಟ್ಯಾಕ್ಟ್. ಈ ಡಿರೈವೇಶನ್ ಕೇಳಿದ್ರೆ ಏನ್ ಮಾಡಬೇಕು, ಫಸ್ಟ್ ಕನ್ಸಿಡರೇಷನ್ ಪಾರ್ಟ್ ಬರ್ಕೋಬೇಕು. ಲೆಟ್ ಅಸ್ ಕನ್ಸಿಡರ್ 2 lenses A and B having focal length f1 and f2 kept in contact with each other. ಇಷ್ಟು ಸಾಕು, ಇಷ್ಟು ಬರ್ಕೊಂಡ್ರೆ ಸಾಕು. ನಾವು ಈಗ 2 ಲೆನ್ಸಸ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. 2 ಲೆನ್ಸಸ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಫಸ್ಟ್ ಲೆನ್ಸು ಹುಷಾರಾಗಿ ಡ್ರಾ ಮಾಡ್ಕೊಳ್ಳಿ.
ಓಕೆ, ಕರ್ವ್ಡ್ ಸರ್ಫೇಸ್ ಇರಬೇಕು, ಎರಡು ಸೈಡು ನೋಡ್ಕೊಂಡು ಡ್ರಾ ಮಾಡ್ಕೊಳ್ಳಿ ಅಷ್ಟೇ ನೀವು. ಇದೊಂದು ಲೆನ್ಸು, ಥಿನ್ ಲೆನ್ಸ್ ಅಲ್ಲ, ಸ್ಮಾಲ್ ಲೆನ್ಸ್ ನ ಕನ್ಸಿಡರ್ ಮಾಡ್ಕೋತಿದ್ರ. ಇನ್ನೊಂದು ಲೆನ್ಸು ಅಂಡ್ ಬೋತ್ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ದೀಸ್ ಬೋತ್ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್. ಇದನ್ನ ಎ ಲೆನ್ಸ್ ಅಂತ ತಗೊಳ್ಳಿ, ಇದನ್ನ ಬಿ ಲೆನ್ಸ್ ಅಂತ ತಗೊಳ್ಳಿ, ಅಂಡ್ ವಿ ವಿಲ್ ಕನ್ಸಿಡರ್ ಅ ಪ್ರಿನ್ಸಿಪಲ್ ಆಕ್ಸಿಸ್. ಹೀಗೆ ಪ್ರಿನ್ಸಿಪಲ್ ಆಕ್ಸಿಸ್ ತಗೋಣ. ನೌ ವಿ ವಿಲ್ ಡ್ರಾ ಒನ್ ಲೈನ್. ನಿಮ್ಗೆ ಅರ್ಥ ಆಗಲಿ ಅಂತ ಬರಿತಾ ಇದ್ದೀನಿ. ಇದು ಜಸ್ಟ್ ಮಿಡಲ್ ಆಫ್ ದಿ ಲೆನ್ಸ್ಗೆ. ಓಕೆ, ನಾವು ಇವಾಗ ಏನು ಮಾಡಬೇಕಪ್ಪ ಅಂದರೆ, ಈಗ ಒಂದು ಆಬ್ಜೆಕ್ಟ್ ಕನ್ಸಿಡರ್ ಮಾಡ್ಕೋತೀನಿ. ವಿ ವಿಲ್ ಕೀಪ್ ದಿ ಆಬ್ಜೆಕ್ಟ್ ಅಟ್ ಯು ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಆಫ್ ದೀಸ್ ಟೂ ಲೆನ್ಸಸ್. ಆ್ಯಂಡ್ ಈ ಆಬ್ಜೆಕ್ಟ್ ಇಂದ ಒಂದು ರೇ ಪಾಸ್ ಆಗುತ್ತೆ. ಫಸ್ಟು ಇಟ್ ವಿಲ್ ಹಿಟ್ ಲೆನ್ಸ್. ಫಸ್ಟ್ ಇಟ್ ವಿಲ್ ಹಿಟ್ ಲೆನ್ಸ್, ಫಸ್ಟ್ ಲೆನ್ಸ್ ಎ ಲೆನ್ಸ್ ನ ಹಿಟ್ ಆಗುತ್ತೆ. ಈ ಕನ್ಸಿಡರ್ ಏನ್ ಮಾಡ್ಬೇಕು ಅಂದ್ರೆ, ಸೆಕೆಂಡ್ ಲೆನ್ಸ್ ಇಲ್ವೇ ಇಲ್ಲ, ಸೆಕೆಂಡ್ ಲೆನ್ಸ್ ಬಿ ಇಲ್ವೇ ಇಲ್ಲ ಅಂತ ತಗೋಣ. ದೆನ್ ವಾಟ್ ಹ್ಯಾಪನ್ಸ್, ಎರಡನೇ ಲೆನ್ಸ್ ಇಲ್ಲ ಅಂತ ಅನ್ಕೊಂಡ್ರೆ ಇದು ಹೇಗೆ ಡಿವಿಯೇಟ್ ಆಗುತ್ತೆ ಅಂದ್ರೆ, ದಿಸ್ ವಿಲ್ ಡಿವಿಯೇಟ್ ಲೈಕ್ ದಿಸ್, ದಿಸ್ ವಿಲ್ ಡಿವಿಯೇಟ್ ಲೈಕ್ ದಿಸ್, ಅಂಡ್ ಇಟ್ ವಿಲ್ ಫಾರ್ಮ್ ಅ ಇಮೇಜ್ at some point here, and we will take it as I1 anta togona, and it is at a distance V1 from this point. Done. ಬಟ್ ಈಗ ಏನಾಗುತ್ತೆ ಅಂದ್ರೆ, ದಿಸ್ ಇಮೇಜ್ ಇದೆಯಲ್ಲ, ಈ ಇಮೇಜು ವರ್ಚುವಲ್ ಆಬ್ಜೆಕ್ಟ್ ಆಗಿ ವರ್ಕ್ ಮಾಡುತ್ತೆ ಯಾವಾಗ ಸೆಕೆಂಡ್ ಲೆನ್ಸ್ ಬಿ ನ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಾಗ. I1 will act as a virtual object for second lens B, and V1 will be object distance for second lens. ಇವಾಗ ಏನಾಗುತ್ತಪ್ಪ ಅಂದ್ರೆ, this light, this ray ಏನಿದೆ, this will hit B and it gets deviated. This will hit lens B and it will get deviated, and it will form an image at this point. E point to I anta ತಗೋತಿದ್ದೀನಿ, and it is at a distance V from the center of the lenses. Done. ಇಷ್ಟು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇವಾಗ ಡಿಫೈನ್ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ. O is object where O is object at u distance from lenses. u define ಮಾಡಿದ್ನಲ್ಲ. I1 is image formed by lens A. This acts as, ಇಲ್ಲೇ ಬರಿತಾ ಇದ್ದೀನಿ ನಾನು, this acts as virtual object for lens B. Therefore V1 will be equal to object distance of lens B. I ಏನಾಗುತ್ತೆ, I will be final image and V will be final image distance. Now we know that lens maker's formula.
formula for thin lenses. Thin lens formula ಇದು. Thin lenses ಏನಾಗುತ್ತೆ? 1 by v minus 1 by u is equal to 1 by f. u ಅಂದ್ರೆ ಏನು ಅಂತ ಗೊತ್ತು, v ಅಂದ್ರೆ ಏನು ಅಂತ ಗೊತ್ತು, f ಅಂದ್ರೆ ಏನು ಅಂತ ಗೊತ್ತು. ನಾವು ಫಾರ್ ಫಸ್ಟ್ ಲೆನ್ಸ್ ಈಗ ಅಪ್ಲೈ ಮಾಡೋಣ. ಫಾರ್ ಲೆನ್ಸ್ ಎ, ಫಾರ್ ಲೆನ್ಸ್ ಎ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಂದು v1, ಇಮೇಜ್ ಡಿಸ್ಟೆನ್ಸ್ ಬಂದು uನೇ, ಅಂಡ್ ಫೋಕಲ್ ಲೆಂತ್ ನ f1 ಅಂತ ತಗೋಣ. ಫಸ್ಟ್ ಲೆನ್ಸ್ ಎ, ಲೆಟ್ us call this as equation 1. Now for lens B, for lens B, now lens B ಇಮೇಜ್ ಡಿಸ್ಟೆನ್ಸ್ ಬಂದು v ನೇ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗುತ್ತೆ v1 ಆಗುತ್ತಾ, ಅಂಡ್ ದಟ್ ವಿಲ್ ಬಿ ಈಕ್ವಲ್ ಟು 1 by f2. So u will be equal to v1 for lens B. Now let us call this as equation number 2. Adding both the equation, adding equation 1 and 2, what will we get? 1 by v1 minus 1 by u plus 1 by v minus 1 by v1 is equal to 1 by f1 plus 1 by f2. 1 by v1, 1 by v1 gets cancelled out, so 1 by v minus 1 by u is equal to 1 by f1 plus 1 by f2 banta. Now observe here, lens maker formula prakara this 1 by f1 plus 1 by f2 will be equal to f, where 1 by f is equal to 1 by f1 plus 1 by f2. ಇದೇ ಡಿರೈವ್ ಮಾಡಬೇಕಾಗಿರೋದು. this is the effective, this is the effective, or else effective ಕೇಳಿದಾನ equivalent, effective or equivalent, equivalent focal length of two convex lens blah 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 kept in contact with each other. Write that whole sentence na ನೀವು ಬರೀರಿ. and these are the 5 marks derivations. ಕೇಳಿದ್ರೆ ಇದೇ derivations ಅಲ್ಲೇ ಕೇಳಬೇಕು, ಕೇಳಲಿಲ್ಲ ಅಂದ್ರೆ ಇದನ್ನ ಕೇಳಲಿಲ್ಲ ಅಂದ್ರೆ ಸೊ 5 ಮಾರ್ಕ್ಸ್ ಅಲಾಟ್ ಆಗಿದೆ ರೇ ಆಪ್ಟಿಕ್ಸ್ ಅಲ್ಲಿ. ಇದನ್ನ ಕೇಳಲಿಲ್ಲ ಅಂದ್ರೆ ನ್ಯೂಮರಿಕಲ್ ಕೇಳಬೇಕು. ಸೊ ನ್ಯೂಮರಿಕಲ್ ನ ನೆಕ್ಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ಸೆಷನ್. ಅಲ್ಲಿವರೆಗೂ ಟೇಕ್ ಕೇರ್, ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.